ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः सद्गुरु चरणारविंदाभ्यां नमः। ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಗುರು ಗೋಚಾರ ಫಲದ ಅಂಗವಾಗಿ ಏಪ್ರಿಲ್ 30ನೇ ತಾರೀಕು ಗುರುಗ್ರಹಕ್ಕೆ ಮಹಾಯಾಗವನ್ನು ಮಾಡಲಾಯಿತು. ಸುಮಾರು 5 ಗಂಟೆ 30 ನಿಮಿಷಕ್ಕಿಂತ ಹೆಚ್ಚಿನ ಸಮಯ ಈ ಒಂದು ಯಾಗಕ್ಕೆ ಬೇಕಾಯಿತು. ಅದರ ಉದ್ದೇಶವಾಗಿ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಈ ಎರಡರಲ್ಲೂ ಕೂಡ ಲೈವ್ ವಿಡಿಯೋ ನಿಮಗೆ ಎಲ್ಲರಿಗೂ ಬಿಟ್ಟಿದ್ವಿ. ಎಲ್ಲರೂ ನೋಡಿದ್ದೀರಾ ಅಂತ ಕಾಣುತ್ತೆ. ಯಾರ್ಯಾರು ನೋಡಿಲ್ವೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಲಿಂಕ್ ಇರುತ್ತೆ, ಅದನ್ನು ನೀವು ಓಪನ್ ಮಾಡಿ ನೋಡ್ಬೋದು. ಪೂಜೆಗೆ 333 ರೂಪಾಯಿ ಅನ್ನುವಂಥ ಸೇವಾ ಸಂಕಲ್ಪಕ್ಕೆ ಶುಲ್ಕವನ್ನು ಇಟ್ಟಿದ್ದೆ. ಅದರ ಸಂಬಂಧವಾಗಿ ಹಲವಾರು ಜನ 333 ರೂಪಾಯಿಯನ್ನು ಕಳಿಸಿ ನಿಮ್ಮ ಗೋತ್ರ ನಕ್ಷತ್ರ ರಾಶಿಯನ್ನು ಕಳಿಸಿದ್ರು. ಎಲ್ಲರದ್ದು ಸಂಕಲ್ಪ ಆಗಿ ಪೂಜೆಯನ್ನು ನಿರ್ವಿಘ್ನವಾಗಿ ನಡೀತು. ಅದೆಲ್ಲ ನಿಮ್ಮ ಸಹಕಾರದಿಂದ ಆಯಿತು. ಇನ್ನು ಆ ಹೋಮ ಆದ ನಂತರ 2ನೇ ದಿನ ಎಲ್ಲ ಆ ಹೋಮದ ಭಸ್ಮವನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಪಚ್ಚಕರ್ಪೂರ, ಲವಂಗ, ತೀರ್ಥದ ಪುಡಿ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿ ತುಪ್ಪ ಹಾಗೂ ಎಳ್ಳೆಣ್ಣೆಯನ್ನು ಹಾಕಿ ಅದನ್ನು ಗಟ್ಟಿ ಮಾಡಿ ರಕ್ಷೆಯನ್ನು ತಯಾರು ಮಾಡಲಾಗಿದೆ. ರಕ್ಷೆಯನ್ನು ತಯಾರು ಮಾಡಲಿಕ್ಕೆ 3-4 ದಿನಗಳ ಸಮಯ ಬೇಕಾಯಿತು. ರಕ್ಷೆ ರೆಡಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು 333 ರೂಪಾಯಿ ಕೊಟ್ಟಿದ್ದಾರೋ ಅವ್ರ ಅಡ್ರೆಸ್ಸು ಎಲ್ಲ ಕೊಟ್ಟಿದ್ದಾರೋ ಪ್ರತಿಯೊಬ್ಬರಿಗೂ ರಕ್ಷೆ ಈ ಒಂದು ಕವರಲ್ಲಿ ನೋಡಿ, ಈ ಒಂದು ಡಬ್ಬದಲ್ಲಿ ಹಾಕಿ, ಕಪ್ಪಗಿರುವಂಥ ರಕ್ಷೆ ಅದನ್ನೊಂದು ಕವರಲ್ಲಿ ಹಾಕಿ, ಯಾಕಂದರೆ ತುಪ್ಪ ಎಣ್ಣೆ ಒಂದು ಸ್ವಲ್ಪ ಸೋರು ಬಿಡುತ್ತೆ, ಹಾಗಾಗಿ ಹಾಕಿ ಇದೊಂದು ನಿಮ್ಮ ಮನೆಗೆ ಬರುತ್ತೆ. ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ ಅಥವಾ ಬಟ್ಟೆಲ್ಲ ಒರೆಸಿ ಕ್ಲೀನಾಗಿ ಆ ಡಬ್ಬವನ್ನು ಇಟ್ಕೊಳ್ಳಿ ಮನೆಯಲ್ಲಿ. ಪ್ರತಿನಿತ್ಯ ರಕ್ಷೆಯನ್ನು ಹಣೆ ಮಧ್ಯದಲ್ಲಿ, ನಾನು ಕುಂಕುಮ ಇಟ್ಟಿದ್ದೀನಲ್ಲ ಆ ರೀತಿಯಾಗಿ ಹಣೆ ಮಧ್ಯದಲ್ಲಿ ಇಟ್ಕೊಳ್ಬೇಕು. ಇದೊಂದು. ಆಮೇಲೆ ಅಕ್ಷತೆಯನ್ನು ಕಳಿಸಿರ್ತೀನಿ. ಅವತ್ತು ಗುರು ಪೂಜೆಗೆ ಉಪಯೋಗಿಸಿದಂಥ ಅಕ್ಷತೆ, ಈ ಪ್ರಸಾದವನ್ನು ಒಂದು 2 ಕಾಳು ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳಿ. ಗುರುವಾರದ ದಿನವೇ ಹಾಕ್ಕೊಳ್ಳಿ. ಗುರುವಾರದಿಂದನೇ ರಕ್ಷೆ ಇಟ್ಕೊಳ್ಳಿ ಪ್ರಾರಂಭ ಮಾಡಿ. ಈ ಅಕ್ಷತೆಯನ್ನು ನಿಮ್ಮ ದೇವರ ಮನೆಯಲ್ಲಿರ್ತಕ್ಕಂಥ ಅಕ್ಷತೆಯ ಡಬ್ಬಿಗೆ ಹಾಕಿಟ್ಕೊಳ್ಳಿ. ಎಲ್ಲಾದರೂ ಶುಭ ಸಮಾರಂಭಕ್ಕೆ ಹೋಗಬೇಕಾದ್ರೆ ಅಥವಾ ಯಾವುದನ್ನು ಕೆಲಸಕ್ಕೆ ಹೋಗ್ಬೇಕಾದ್ರೆ 2 ಕಾಳು ಅಕ್ಷತೆ ಹಾಕ್ಕೊಂಡು ಹೋಗಿ, ನಿಮಗೆ ಗುರುಗಳ ಆಶೀರ್ವಾದ ಸಿಗುತ್ತೆ. ಹಾಗೆ ಮುಖ್ಯವಾಗಿ ಇದೊಂದು ದಾರ ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ, ಇದೊಂದು ದಾರ ನಿಮಗೆ ಬರುತ್ತೆ. ಇದನ್ನು ಕೂಡ ಗುರುವಾರದ ದಿನ ಬಲಗೈಗೆ ಕಟ್ಕೊಳ್ಬೇಕು. ನೀವು ಪೂರ್ವಕ್ಕೆ ಮುಖ ಮಾಡಿ ನಿಂತು ಈ ದಾರವನ್ನು ಕಟ್ಕೊಳ್ಬೇಕು. ಈ 3 ಪ್ರಸಾದದ ದ್ರವ್ಯಗಳು ನಿಮ್ಮ ಮನೆಗೆ ಬಂದು ಸೇರುತ್ತೆ. ಬರುವುದಕ್ಕೆ ಸ್ವಲ್ಪ ತಡ ಆಗುತ್ತೆ, ಒಂದು 10 ದಿನ 15 ದಿನ ತಗೊಳ್ಬಹುದು. ಆದರೆ ಯಾರೂ ಕೂಡ ಅವಸರ ಮಾಡ್ಕೊಳ್ಬೇಡಿ. ಈ ತಿಂಗಳು 30ನೇ ತಾರೀಕು ಒಳಗಡೆ ನಿಮಗೆ ಖಂಡಿತ ತಲುಪುತ್ತೆ. ಪ್ರಸಾದ ಬಂದ ನಂತರ ಅದನ್ನು ಗುರುವಾರದ ದಿನ ಉಪಯೋಗಿಸಿ, ಅದರಿಂದ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಗುರು ಗೋಚಾರ ಫಲದ ಯಾಗಕ್ಕೆ ಸಹಕಾರ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.